ಈ ವಿಡಿಯೋದಲ್ಲಿ ನಾನು PUC ಫಸ್ಟ್ ಇಯರ್ ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ಪ್ರೋಗ್ರಾಮ್ ನಂಬರ್ 20th ಪಾರ್ಟ್ ಬಿ ದಲ್ಲಿ ಬರ್ತಕ್ಕಂಥ 20th ಪ್ರೋಗ್ರಾಮ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇಲ್ಲಿ 20th ಪ್ರೋಗ್ರಾಮ್ ಏನಿದೆಯಪ್ಪ ಅಂದ್ರೆ ರೈಟ್ ಪೈಥಾನ್ ಪ್ರೋಗ್ರಾಮ್ ಟು ರಿಟರ್ನ್ ದ ಲಾರ್ಜೆಸ್ಟ್ ಎಲಿಮೆಂಟ್ ಆಫ್ ದ ಲಿಸ್ಟ್. ಅಂದ್ರೆ ಒಂದು ಲಿಸ್ಟ್ ನ ತಗೋಬೇಕು, ಆ ಲಿಸ್ಟ್ ಅಲ್ಲಿ ಇರ್ತಕ್ಕಂಥ ಎಲಿಮೆಂಟ್ಸ್ ಅಲ್ಲಿ ಲಾರ್ಜೆಸ್ಟ್ ನಂಬರ್ ಯಾವುದು ಅನ್ನೋದನ್ನ ನಾವೇನ್ ಮಾಡಬೇಕು, ಫೈಂಡ್ ಔಟ್ ಮಾಡಬೇಕು ಯೂಸಿಂಗ್ ಫಂಕ್ಷನ್. ಅಂದ್ರೆ ನಾವು ಪ್ಯಾರಾಮೀಟರ್ಸ್ ಪಾಸ್ಟ್ ಆಸ್ ಪ್ಯಾರಾಮೀಟರ್ಸ್ ಅಂದ್ರೆ ನಾವು ಏನು ಲಿಸ್ಟ್ ಫಂಕ್ಷನ್ ತಗೊಂಡಿರ್ತೀವೋ ಆ ಫಂಕ್ಷನ್ ಒಳಗಡೆ ಪ್ಯಾರಾಮೀಟರ್ಸ್ ನ ಪಾಸ್ ಮಾಡಿಬಿಟ್ಟು ಅಂದ್ರೆ ಲಿಸ್ಟ್ ನ ಪಾಸ್ ಮಾಡಿಬಿಟ್ಟು ಅದರಲ್ಲಿ ಯಾವುದು ಲಾರ್ಜೆಸ್ಟ್ ಎಲಿಮೆಂಟ್ ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು ಯೂಸಿಂಗ್ ದ ಫಂಕ್ಷನ್. ಫಂಕ್ಷನ್ ನ ನಾವು ಬರಿಬೇಕಂದ್ರೆ ಆಲ್ರೆಡಿ ನಿಮಗೆ ಗೊತ್ತಿರೋಂಗೆ ನಾವು ಯಾವುದೇ ಪೈಥಾನ್ ಪ್ರೋಗ್ರಾಮ್ ಅಲ್ಲಿ ಯಾವುದೇ ಫಂಕ್ಷನ್ ನ ಡಿಕ್ಲೇರ್ ಮಾಡೋಕ್ಕಿಂತ ಮುಂಚೆ ಡಿಎಫ್ ಅನ್ನೋ ಕೀವರ್ಡ್ ನ ಬರಿತೀವಿ. ಡಿಎಫ್ ಮೀನ್ಸ್ ಇಟ್ ಇಸ್ ಎ ಡಿಫೈನ್ ಅಂತೇಳಿ. ಡಿಫೈನ್ ಫಂಕ್ಷನ್ ನೇಮ್. ಫಂಕ್ಷನ್ ನೇಮ್ ಅಂತಂದ್ರೆ ಯಾವ್ದಾದ್ರು ಬರಿಬಹುದು. ನಾನಿಲ್ಲಿ ಜಸ್ಟ್ ಲಾರ್ಜೆಸ್ಟ್ ನಂಬರ್ ಬೇಕಾಗಿರೋದ್ರಿಂದ ಲಾರ್ಜ್ ಅಂತ ತಗೊಳ್ತೀನಿ. ನೆಕ್ಸ್ಟ್ ಏನ್ ಬೇಕು, ಪಾಸ್ಟ್ ಆಸ್ ಪ್ಯಾರಾಮೀಟರ್ಸ್ ಅಂತ ಹೇಳಿದ್ದಾರೆ. ಪಾಸ್ಟ್ ಆಸ್ ಪ್ಯಾರಾಮೀಟರ್ಸ್ ಅಂದ್ರೆ ನಾವು ಏನ್ ಲಿಸ್ಟ್ ತಗೊಂಡಿರ್ತೀವೋ ಆ ಲಿಸ್ಟ್ ನ ನಾವು ಪ್ಯಾರಾಮೀಟರ್ಸ್ ಆಗಿ ತಗೋಬೇಕು. ಹಂಗಾಗಿ ನಾನು ಏನ್ ಮಾಡ್ತೀನಿ, ಇಲ್ಲಿ ಲಿಸ್ಟ್ ಅಂತ ಹೇಳಿ ಬರಿತೀನಿ. ಫಂಕ್ಷನ್ ಒಳಗಡೆ ನಾವು ಏನು ವೇರಿಯೇಬಲ್ಸ್ ನ ಡಿಕ್ಲೇರ್ ಮಾಡಿರ್ತೀವೋ ಆ ವೇರಿಯೇಬಲ್ಸ್ ಗೆ ನಾವು ಪ್ಯಾರಾಮೀಟರ್ಸ್ ಅಥವಾ ಆರ್ಗ್ಯುಮೆಂಟ್ಸ್ ಅಂತ ಕರಿತೀವಿ. ಇಲ್ಲಿ ಅವ್ರು ಏನ್ ಹೇಳಿದಾರೆ, ಲಿಸ್ಟ್ ನ ನಾವೇನ್ ಮಾಡಬೇಕು, ಪಾಸ್ಟ್ ಆಸ್ ಪ್ಯಾರಾಮೀಟರ್ಸ್ ಅಂದ್ರೆ ಲಿಸ್ಟ್ ನೇ ಪಾಸ್ ಮಾಡಬೇಕು. ಹಂಗಾಗಿ ನಾನೇನ್ ಮಾಡಿದೆ, ಡಿಎಫ್ ಅನ್ನೋ ಕೀವರ್ಡ್ ಬರ್ದೆ. ಡಿಎಫ್ ಆದ್ಮೇಲೆ ಫಂಕ್ಷನ್ ನೇಮ್ ಲಾರ್ಜ್ ಅಂತ ಬರ್ತಿದೀನಿ. ಆ ಲಾರ್ಜ್ ನಂಬರ್ ಒಳಗಡೆ ಪ್ಯಾರಾಮೀಟರ್ಸ್ ನ ಬರ್ದಿದ್ದೀನಿ. ಪ್ಯಾರಾಮೀಟರ್ಸ್ ನಾವ್ ಏನ್ ಲಿಸ್ಟ್ ತಗೊಂಡಿರ್ತೀವೋ ಅದು ಏನಾಗ್ಬೇಕು, ಪ್ಯಾರಾಮೀಟರ್ಸ್ ಆಗ್ಬೇಕು. ಅದಾದ್ಮೇಲೆ ನೆಕ್ಸ್ಟ್ ಏನ್ ಬರೀಬೇಕು, ಕೋಲನ್ ನ ಬರೀಬೇಕು. ಇದು ಸಿಂಟ್ಯಾಕ್ಸ್. ನಾವು ಫಂಕ್ಷನ್ ನ ಡಿಕ್ಲೇರ್ ಮಾಡ್ಬೇಕಾದ್ರೆ ಪೈಥಾನ್ ಅಲ್ಲಿ ಫಸ್ಟ್ ಡಿಎಫ್ ಅನ್ನೋ ಕೀವರ್ಡ್ ಬರಿತೀವಿ. ಡಿಎಫ್ ಕೀವರ್ಡ್ ಆದ್ಮೇಲೆ ಫಂಕ್ಷನ್ ನೇಮು, ಫಂಕ್ಷನ್ ನೇಮ್ ಆದ್ಮೇಲೆ ಕೋಲನ್ ನ ಬರಿತೀವಿ. ಇದು ನಾವು ಫಂಕ್ಷನ್ ನ ಬರೆಯೋ ರೀತಿ. ನೆಕ್ಸ್ಟ್ ಏನ್ ಮಾಡ್ತೀನಿ ಅಂದ್ರೆ ಒಂದು ವೇರಿಯೇಬಲ್ ನೇಮ್ ನ ತಗೊಳ್ತೀನಿ. ಫಾರ್ ಎಕ್ಸಾಂಪಲ್ ಎಲ್ ಇಸ್ ಈಕ್ವಲ್ ಟು ಅಥವಾ ಎಲ್ ಅಂತ ತಗೊಳ್ತೀನಿ. ಎಲ್ ಅನ್ನೋದು ಒಂದು ವೇರಿಯೇಬಲ್ ನೇಮ್. ಅದು ಏನ್ ಮಾಡುತ್ತೆ, ಕೌಂಟ್ ದ ಮ್ಯಾಕ್ಸಿಮಮ್ ಆಫ್ ನಂಬರ್ ಇನ್ ದ ಲಿಸ್ಟ್ ಅಥವಾ ಫೈಂಡ್ ದ ಮ್ಯಾಕ್ಸಿಮಮ್ ನಂಬರ್ ಇನ್ ದ ಲಿಸ್ಟ್. ಎಲ್ ಅನ್ನೋದು ಒಂದು ವೇರಿಯೇಬಲ್ ನೇಮು, ಮ್ಯಾಕ್ಸ್ ಅನ್ನೋದು ಫಂಕ್ಷನ್ ನೇಮು. ಯಾವ್ದ್ರೊಳಗಡೆ, ಲಿಸ್ಟ್ ಒಳಗಡೆ ಮ್ಯಾಕ್ಸಿಮಮ್ ಯಾವ್ದಿರುತ್ತೋ ಅದನ್ನ ಪ್ರಿಂಟ್ ಮಾಡಬೇಕು. ಈಗ ನಾವು 19th ಪ್ರೋಗ್ರಾಮ್ ಏನ್ ನೋಡಿದ್ವಲ್ಲ, ಕೌಂಟ್ ಫಂಕ್ಷನ್ ಯೂಸ್ ಮಾಡಿ ಏನ್ ಮಾಡಿದ್ವಿ, ನಂಬರ್ ಆಫ್ ಟೈಮ್ಸ್ ದ ವ್ಯಾಲ್ಯೂ ಅಕರ್ಸ್ ಇನ್ ದ ಲಿಸ್ಟ್. ಲಿಸ್ಟ್ ಒಳಗೆ ಎಷ್ಟು ನಂಬರ್ ಆಫ್ ಟೈಮ್ಸ್ ಬಂದಿದೆ ಅನ್ನೋದನ್ನ ಕೌಂಟ್ ಅನ್ನೋ ಫಂಕ್ಷನ್ ತಗೊಂಡು ನಾವು ಮಾಡಿದ್ವಿ. ಅದೇ ರೀತಿ ಇನ್ಬಿಲ್ಟ್ ಫಂಕ್ಷನ್ ಮ್ಯಾಕ್ಸ್ ಅಂತ ಇರುತ್ತೆ. ಆ ಮ್ಯಾಕ್ಸ್ ಫಂಕ್ಷನ್ ಏನ್ ಮಾಡುತ್ತೆ ಅಂದ್ರೆ ಲಿಸ್ಟ್ ಅಲ್ಲಿ ಯಾವ್ದು ಲಾರ್ಜೆಸ್ಟ್ ಎಲಿಮೆಂಟ್ ಇರ್ತದೋ ಆ ಲಾರ್ಜೆಸ್ಟ್ ಎಲಿಮೆಂಟ್ ನ ಫೈಂಡ್ ಔಟ್ ಮಾಡುತ್ತೆ. ಫೈಂಡ್ ಔಟ್ ಮಾಡಿಬಿಟ್ಟು ನಮಗೆ ಒಂದು ವೇರಿಯೇಬಲ್ ನೇಮ್ ನಾಗ ಸ್ಟೋರ್ ಮಾಡುತ್ತೆ. ಆ ವೇರಿಯೇಬಲ್ ನೇಮ್ ಯಾವ್ದಂದ್ರೆ ಎಲ್ ಅನ್ನೋದನ್ನ ಡಿಫೈನ್ ಮಾಡಿದ್ವಿ. ಎಲ್ ಇಸ್ ಈಕ್ವಲ್ ಟು ಮ್ಯಾಕ್ಸ್ ಆಫ್ ಲಿಸ್ಟ್. ನೆಕ್ಸ್ಟ್ ಏನ್ ಮಾಡ್ತೀನಿ ಅಂದ್ರೆ ರಿಟರ್ನ್ ಎಲ್ ಅಂದ್ರೆ ಫಂಕ್ಷನ್ ಅಲ್ಲಿ ನಾವು ಪ್ಯಾರಾಮೀಟರ್ಸ್ ಯೂಸ್ ಮಾಡಿರೋದ್ರಿಂದ ಇಲ್ಲಿ ನಾವೇನ್ ಮಾಡ್ತೀವಿ, ವ್ಯಾಲ್ಯೂನ ರಿಟರ್ನ್ ಮಾಡ್ತೀವಿ. ಯಾವ ವ್ಯಾಲ್ಯೂ ನಾವು ಫೈಂಡ್ ಔಟ್ ಮಾಡಿರೋದು ಯಾವುದು, ಮ್ಯಾಕ್ಸಿಮಮ್ ಯಾವ್ದ್ರಲ್ಲಿ ಸ್ಟೋರ್ ಆಗಿದೆ, ಎಲ್ ಅಲ್ಲಿ ಸ್ಟೋರ್ ಆಗಿದೆ. ಹಂಗಾಗಿ ಎಲ್ ಅನ್ನೋದನ್ನ ರಿಟರ್ನ್ ಮಾಡ್ತೀವಿ. ರಿಟರ್ನ್ ಎಲ್ ಅಂತ ಬರಿತೀನಿ. ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಇವಾಗ ನಾವು ಲಿಸ್ಟ್ ನ ತಗೋಬೇಕು ಅಂದ್ರೆ ಇನ್ಶಿಯಲೈಸ್ ಮಾಡಬೇಕು. ಲಿಸ್ಟ್ ಇಸ್ ಈಕ್ವಲ್ ಟು ನಾವು ಜಸ್ಟ್ ಹಿಂಗಾದ್ರೂ ತಗೋಬಹುದು ಇನ್ಶಿಯಲೈಸೇಷನ್, ಅಥವಾ ಲೂಪಿಂಗ್ ಯೂಸ್ ಮಾಡಿಕೊಂಡು ನಂಬರ್ ಆಫ್ ಟೈಮ್ಸ್ ಎಲಿಮೆಂಟ್ಸ್ ನ ರೀಡ್ ಕೂಡ ಮಾಡಬಹುದು. ಇಲ್ಲಿ ನಾನು ಜಸ್ಟ್ ಏನ್ ಮಾಡಿದ್ದಾರೆ, ಇನ್ಶಿಯಲೈಸೇಷನ್ ಕೊಟ್ಟಿದ್ದಾರೆ. ಇನ್ಶಿಯಲೈಸೇಷನ್ ಅಲ್ಲಿ ಲಿಸ್ಟ್ ಇಸ್ ಈಕ್ವಲ್ ಅಂತ ಹೋಗೋದು. ಲಿಸ್ಟ್ ಬರೀಬೇಕಾದ್ರೆ ನಾವು ಏನ್ ಬರ್ತೀವಿ, ಸಬ್ಸ್ಕ್ರಿಪ್ಟ್ ಒಳಗಡೆ ಬರಿತೀವಿ. ಸಬ್ಸ್ಕ್ರಿಪ್ಟ್ ಅಥವಾ ಇದು ರೆಕ್ಟಾಂಗ್ಯುಲರ್ ಬ್ರಾಕೆಟ್ಸ್ ಅಂತ ಕರಿತೀವಿ. ಇಲ್ಲಿ ನಾವೇನ್ ಮಾಡ್ತೀನಿ, ವೇರಿಯೇಬಲ್ಸ್ ಅಥವಾ ವ್ಯಾಲ್ಯೂಸ್ ನ ತಗೊಳ್ತೀನಿ. 10, 20, 5, 8, 7, 12, 45, 1, 2, 3, 4, 5 ತರ ಎಷ್ಟಾದ್ರೂ ತಗೋಬಹುದು ಲಿಸ್ಟ್ ಅಲ್ಲಿ ಎಲಿಮೆಂಟ್ಸ್ ನ. ನಾನೇನ್ ಮಾಡಿದೀನಿ, ಇಲ್ಲಿ ಒಂದು ಟೋಟಲ್ 12 ನಂಬರ್ಸ್ ತಗೊಂಡಿದ್ದೀನಿ. ಈ ನಂಬರ್ಸ್ ಅಲ್ಲಿ ಮ್ಯಾಕ್ಸಿಮಮ್ ನಂಬರ್ ಅಥವಾ ಲಾರ್ಜೆಸ್ಟ್ ನಂಬರ್ ಯಾವುದು ಅನ್ನೋದು ಫೈಂಡ್ ಔಟ್ ಆಗಬೇಕು. ನಾವು ನೋಡಿದ ತಕ್ಷಣ ಈ ಲಿಸ್ಟ್ ಅಲ್ಲಿ ಗೊತ್ತಾಗುತ್ತೆ ನಮಗೆ 45 ಅನ್ನೋದು ಲಾರ್ಜೆಸ್ಟ್ ಇದೆ. ಹಂಗಾಗಿ 45 ಅಂತೇಳಿ ಬರುತ್ತೆ, ಅಂದ್ರೆ ಆನ್ಸರ್ ಬರುತ್ತೆ. ಅದನ್ನ ನೋಡೋಣ, ಚೆಕ್ ಮಾಡೋಣ. ಈಗ ಲಿಸ್ಟ್ ತಗೊಂಡ್ವಿ. ಲಿಸ್ಟ್ ತಗೊಂಡ್ಮೇಲೆ ಏನ್ ಮಾಡ್ಬೇಕಂದ್ರೆ ಫಂಕ್ಷನ್ ನೇಮ್ ನ ಬರೀಬೇಕು. ಇಲ್ಲಿ ನಾವೇನ್ ಮ್ಯಾಕ್ಸ್ ಆಫ್ ಲಿಸ್ಟ್ ಅಂತ ಬರ್ದಿವಲ್ಲ, ಇದೇ ನಾವೇನ್ ಮಾಡ್ಬೇಕು, ಒಂದು
ಮ್ಯಾಕ್ಸ್ ಅಂತೇಳಿ ವೇರಿಯಬಲ್ ನೇಮ್ ತಗೊಳ್ತೀನಿ. ಮ್ಯಾಕ್ಸ್ ಇಸ್ ಈಕ್ವಲ್ ಟು ಲಾರ್ಜ್ ಆಫ್ ಲಿಸ್ಟ್. ಫಂಕ್ಷನ್ ನೇಮ್ ನ ಕಾಲ್ ಮಾಡ್ತಾ ಇದೀನಿ. ಅಂದ್ರೆ ಫಂಕ್ಷನ್ ನಾವೇನ್ ತಗೊಂಡಿವಿ ಇಲ್ಲಿ ಲಾರ್ಜ್ ಅಂತೇಳಿ ಫಂಕ್ಷನ್ ತಗೊಂಡಿವಲ್ಲ, ಆ ಲಾರ್ಜ್ ಅನ್ನೋ ಫಂಕ್ಷನ್ ನ ನಾವಿಲ್ಲಿ ಏನ್ ಮಾಡ್ತಿದ್ವಿ, ಕಾಲ್ ಮಾಡ್ತಿದ್ವಿ. ಮ್ಯಾಕ್ಸ್ ಇಸ್ ಈಕ್ವಲ್ ಟು ಲಾರ್ಜ್ ಆಫ್ ಲಿಸ್ಟ್ ಅಂತ. ಇದನ್ನ ಕಾಲ್ ಮಾಡಿದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಪ್ರಿಂಟ್ ಮಾಡ್ತೀವಿ. ಪ್ರಿಂಟ್ ಏನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಜಸ್ಟ್ ದ ಎಂಟರ್ಡ್ ಲಿಸ್ಟ್ ಈಸ್, ಅಂದ್ರೆ ನಾವ್ ಏನ್ ಎಂಟ್ರಿ ಮಾಡಿರ್ತೀವೋ ಆ ಲಿಸ್ಟ್ ಪ್ರಿಂಟ್ ಆಗಬೇಕು ಅಂತ. ಎಂಟರ್ಡ್ ಲಿಸ್ಟ್ ಈಸ್ ಅಂತ ಬರ್ದು ಕೋಲನ್ ಬರ್ದು ಡಬಲ್ ಕೋಟ್ಸ್ ಕ್ಲೋಸ್ ಮಾಡಿ ಕಮ ಹಾಕಿ ಲಿಸ್ಟ್ ಅಂತ ಬರಿತೀವಿ. ಲಿಸ್ಟ್ ಅಂತ ಬರೆದ್ರೆ ಅದೇನಾಗುತ್ತೆ, ನಾವೇನ್ ಲಿಸ್ಟ್ ತಗೊಂಡಿರ್ತೀವೋ ಆ ಎಲಿಮೆಂಟ್ಸ್ ಪ್ರಿಂಟ್ ಆಗುತ್ತೆ. ನೆಕ್ಸ್ಟ್ ಏನ್ ಮಾಡ್ಬೇಕು, ಇವಾಗ ಮ್ಯಾಕ್ಸಿಮಮ್ ಎಲಿಮೆಂಟ್ ಅಥವಾ ಲಾರ್ಜೆಸ್ಟ್ ಎಲಿಮೆಂಟ್ ಯಾವುದನ್ನ ಪ್ರಿಂಟ್ ಮಾಡಬೇಕು. ಪ್ರಿಂಟ್ ಅಂತ ಬರೆದು ಪ್ರಿಂಟ್ ಲಾರ್ಜ್ ಇಸ್ ಈಕ್ವಲ್ ಟು ಅಥವಾ ಲಾರ್ಜೆಸ್ಟ್ ಎಲಿಮೆಂಟ್ ಇಸ್ ಈಕ್ವಲ್ ಟು ಏನಾದ್ರೂ ಬರಿಬಹುದು. ನಾನು ಜಸ್ಟ್ ಲಾರ್ಜ್ ಇಸ್ ಈಕ್ವಲ್ ಟು ಅಂತ ಬರೆದು ಅಥವಾ ಲಾರ್ಜ್ ನಂಬರ್ ಇಂದ ಲಿಸ್ಟ್ ನೀವೇನ್ ಬೇಕಾದ್ರೂ ಬರಿಬಹುದು. ಲಾರ್ಜ್ ಇಸ್ ಈಕ್ವಲ್ ಟು ಅಂತ ಬರೆದು ಡಬಲ್ ಕೋಟ್ಸ್ ಕ್ಲೋಸ್ ಮಾಡಿ ಕಮ್ಮ ಹಾಕ್ಬಿಟ್ಟು ಮ್ಯಾಕ್ಸ್ ನಾವು ಕಂಡಿರ್ತೀವಲ್ಲ, ಅಂದ್ರೆ ಫಂಕ್ಷನ್ ಇಲ್ಲಿ ಕಾಲ್ ಮಾಡಿರ್ತೀವಲ್ಲ, ಈ ಫಂಕ್ಷನ್ ಅಥವಾ ಈ ವೇರಿಯಬಲ್ ನೇಮ್ ನ ಬರಿತೀನಿ. ಮ್ಯಾಕ್ಸ್ ಇಸ್ ಈಕ್ವಲ್ ಟು ಈಗ ಏನಾಗುತ್ತೆ ಅಂದ್ರೆ ಮ್ಯಾಕ್ಸ್ ಇಸ್ ಈಕ್ವಲ್ ಟು ಲಾರ್ಜ್ ಆಫ್ ಲಿಸ್ಟ್ ಅಂತ ಕೊಟ್ಟಾಗ ಕಾಲ್ ಮಾಡಿದಾಗ ಈ ಫಂಕ್ಷನ್ ಎಲ್ಲಿರುತ್ತೋ ಅಲ್ಲಿಗೆ ಹೋಗುತ್ತೆ. ಫಂಕ್ಷನ್ ಎಲ್ಲಿದೆ, ಇಲ್ಲಿದೆ, ಇಲ್ಲಿಗೆ ಹೋಗ್ಬಿಟ್ಟು ಅಲ್ಲೇನಾಗುತ್ತೆ ಎಲ್ ಇಸ್ ಈಕ್ವಲ್ ಟು ಮ್ಯಾಕ್ಸಿಮಮ್ ಆಫ್ ಲಿಸ್ಟ್, ಅಂದ್ರೆ ಮ್ಯಾಕ್ಸ್ ಅನ್ನೋ ಇನ್ಬಿಲ್ಟ್ ಫಂಕ್ಷನ್ ಅಲ್ಲಿ ಲಿಸ್ಟ್ ಅಲ್ಲಿ ಮ್ಯಾಕ್ಸಿಮಮ್ ನಂಬರ್ ಯಾವುದು ಅದು ಎಲ್ಲಿ ಸ್ಟೋರ್ ಆಗುತ್ತೆ. ಎಲ್ ಅಲ್ಲಿ ಏನಾಗುತ್ತೆ ರಿಟರ್ನ್ ಮಾಡ್ತೀವಿ. ಅದು ಏನಾಗುತ್ತೆ ಜಸ್ಟ್ ನಮಗೆ ಮ್ಯಾಕ್ಸಿಮಮ್ ಅಲ್ಲಿ ಬರುತ್ತೆ. ಆ ಮ್ಯಾಕ್ಸಿಮಮ್ ನಂಬರ್ನ ಇಲ್ಲಿ ನಾವು ಪ್ರಿಂಟ್ ಮಾಡ್ತೀವಿ. ಈ ತರ ಕ್ಲೋಸ್ ಮಾಡ್ತೀವಿ. ಕ್ಲೋಸ್ ಮಾಡಿದ್ಮೇಲೆ ಈಗ ನಾನು ಆಲ್ರೆಡಿ ಪ್ರೋಗ್ರಾಮ್ ನೇಮು ಮ್ಯಾಕ್ಸ್ ಅಂತೇಳಿ ಸೇವ್ ಮಾಡಿದ್ದೀನಿ. ಜಸ್ಟ್ ನಾನು ಏನ್ ಮಾಡ್ತೀನಿ, ರನ್ ಮಾಡ್ತೀನಿ. ರನ್ ಮಾಡ್ಬೇಕಾದ್ರೆ ಅಗೇನ್ ಸೇವ್ ಕೇಳುತ್ತೆ. ರನ್ ಇನ್ವ್ಯಾಲಿಡ್ ಸಿಂಟ್ಯಾಕ್ಸ್ ಅಂತ ಬಂದಿದೆ. ಅಂದ್ರೆ ನಾವಿಲ್ಲಿ ಲಿಸ್ಟ್ ಅಲ್ಲಿ ಎಂಟ್ರಿ ಮಾಡ್ಬೇಕಾದ್ರೆ ಇಲ್ಲಿ ಒಂದು ನಂಬರ್ನ ಎಂಟ್ರಿ ಮಾಡಿಲ್ಲ. ಇಲ್ಲಿ ಏನ್ ಕೇಳುತ್ತೆ, ಒಂದು ನಂಬರ್ ಮಿಸ್ ಆಗಿರೋದ್ರಿಂದ ಅಲ್ಲಿ ಒಂದು ವ್ಯಾಲ್ಯೂನ ಕೊಡ್ಬೇಕು 13, ಅಂತ. ಈಗ ಏನಾಗುತ್ತೆ ನೋಡ್ರಿ, ರನ್ ಮಾಡಿದಾಗ ರನ್ ಮಾಡು ದ ಎಂಟರ್ ಲಿಸ್ಟ್ ಈಸ್, ನಾವೇನು ಲಿಸ್ಟ್ ನಲ್ಲಿ ನಂಬರ್ಸ್ ಎಂಟ್ರಿ ಮಾಡಿರ್ತೀವೋ ಆ ನಂಬರ್ಸ್ ಇಲ್ಲಿ ಪ್ರಿಂಟ್ ಆಗುತ್ತೆ. ಪ್ರಿಂಟ್ ಆದ್ಮೇಲೆ ಲಾರ್ಜ್ ಇಸ್ ಈಕ್ವಲ್ ಟು 45 ಅಂತ ಬರುತ್ತೆ. ಅಂದ್ರೆ ನಾವೇನ್ ಕೊಟ್ಟಿರ್ತಕ್ಕಂಥ ಲಿಸ್ಟ್ ಅಲ್ಲಿ ಯಾವ ನಂಬರ್ ಲಾರ್ಜೆಸ್ಟ್ ಇರುತ್ತೋ ಅದು ಲಾರ್ಜ್ ಪ್ರಿಂಟ್ ಆಗುತ್ತೆ. ಇಲ್ಲಿ ನಾವೇನ್ ಮಾಡಿವಿ ಅಂದ್ರೆ ಇನ್ಬಿಲ್ಟ್ ಫಂಕ್ಷನ್ ನ ಯೂಸ್ ಮಾಡಿವಿ. 19th ಪ್ರೋಗ್ರಾಮ್ ಅಲ್ಲಿ ಕೌಂಟ್ ಫಂಕ್ಷನ್ ನ ಯೂಸ್ ಮಾಡಿದ್ವಿ. ಇಲ್ಲಿ ನಾವೇನ್ ಮಾಡಿವಿ, ಮ್ಯಾಕ್ಸ್ ಅನ್ನೋ ಇನ್ಬಿಲ್ಟ್ ಫಂಕ್ಷನ್ ನ ಯೂಸ್ ಮಾಡಿವಿ. ಇದು 20th ಪ್ರೋಗ್ರಾಮ್, PUC ಫಸ್ಟ್ ಇಯರ್ ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ಪ್ರೋಗ್ರಾಮ್ ನಂಬರ್ 20th.